ಬಿದ್ದು ಹೋಗೋ ಹಳೆ ನೀರಿನ ಟ್ಯಾಂಕರ್ಗೆ ತೇಪೆ ಕಾರ್ಯ ನಡೆದಿದೆ. ಏನು ಹೇಳಬೇಕು, ಜಲ್ ಜೀವನ್ ಮಿಷನ್ ಸ್ಕೀಮ್ಗೆ ಶಿಥಿಲಾವಸ್ಥೆಯ ಟ್ಯಾಂಕರನ್ನು ಬಳಕೆ ಮಾಡಲಾಗಿದೆ. ಯಾದಗಿರಿಯ ಗುರುಮಿಟ್ಕಲ್ ತಾಲೂಕಿನ ಕಣೇಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಪಾಯ ಸಂಭವಿಸುವ ಮುನ್ನ ಟ್ಯಾಂಕರ್ ತೆರವಿಗೆ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. 30 ವರ್ಷ ಹಳೆಯ ಟ್ಯಾಂಕರ್ಗೆ ಸುಣ್ಣ ಬಳಿದಿದ್ದಾರೆ ಅಧಿಕಾರಿಗಳು. JJM ಯೋಜನೆ, ಜಲ್ ಜೀವನ್ ಮಿಷನ್ ಯೋಜನೆ, ಕೋಟಿ ಅನುದಾನ ಇದ್ದರೂ ಹಳೆ ಟ್ಯಾಂಕರ್ ಬಳಕೆ ಯಾಕಾಗ್ತಾ ಇದೆ ಅಂದರೆ, ಇಷ್ಟೊಂದು ಹಣ ಇದ್ದರೂ ಕೂಡ ಒಂದು ಹೊಸ ಟ್ಯಾಂಕರ್ಗೆ ವ್ಯವಸ್ಥೆ ಮಾಡಲಾಗದಷ್ಟು ಯಾಕೆ ಅವ್ಯವಸ್ಥೆ? ಹಾಗಾದರೆ ಆ ಹಣ ಏನಾಯಿತು? ದುರ್ಬಳಕೆ ಆಯಿತಾ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳು. ಹೊಸ ಟ್ಯಾಂಕರ್ ನಿರ್ಮಿಸೋದಕ್ಕೆ ನಕಾರ ಅಂತೆ. ಹಾಗಾಗಿ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಅಧಿಕಾರಿಗಳ ಎಡವಟ್ಟಿನಿಂದ ಅಪಾಯದ ಅಂಚಿನಲ್ಲಿದೆ ಈ ಟ್ಯಾಂಕರ್. ನೀವು ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. 30ರಿಂದ 35 ವರ್ಷ ಹಳೆ ಟ್ಯಾಂಕರ್ ಅದು. ಇನ್ನೇನು ಯಾವಾಗ ಬೇಕಾದರೂ ಕೂಡ ಬಿದ್ದು ಬಿಡ್ಬೋದು. ಬಿದ್ದರೆ ಒಂದಷ್ಟು ಅನಾಹುತ. ನೀರನ್ನು ಶೇಖರಿಸಿಡುವಂತಹ ಟ್ಯಾಂಕರ್ ಅದು. ಈ ಮಟ್ಟಿಗೆ ಇನ್ನೇನು ಆಗ್ಲೋ ಈಗಲೋ ಅನ್ನಂಗಿದೆ ಟ್ಯಾಂಕರ್ ಅನ್ನೋದಾದರೆ, ಆ ಟ್ಯಾಂಕರನ್ನು ಕಾಮಗಾರಿ ಆದರೂ ಮಾಡ್ಬೋದಾಗಿತ್ತು. ಆದರೆ ಮೇಲ್ಮೇಲೆ ಸುಣ್ಣ ಬಣ್ಣ ಬಳಿದು ಹೊಸ ಟ್ಯಾಂಕರ್ ಥರ ತೋರಿಸೋ ಒಂದು ಪ್ರಯತ್ನ ಇದೆಯಲ್ಲ, ಇದಕ್ಕೆ ಎಷ್ಟು ಛೀಮಾರಿ ಹಾಕಿದ್ರು ಕಡಿಮೆನೆ. 33 ವರ್ಷ ಆಯ್ತು ಸರ್ ಇದು ಕಟ್ಟಿ. ಇದಕ್ಕೆ ಟ್ಯೂಬ್ ಹಚ್ಚ ಕಲರ್ ಹೊಡೆದು ಬಿಲ್ ಹಚ್ಕೊಂಡು ತಿಂದು ಆ ಕಡೆ ಆಗ್ಯಾರ. ತಿರುಗಿ ಮತ್ತೆ ಬಂದಿಲ್ಲ. 4 ಪಾರಿವಾಳ ಬಿದ್ದು ಸತ್ತೋಯ್ತು ಇದ್ರಲ್ಲಿ ಟ್ಯಾಂಕಿಲ್ಲ. ಯಾರು ಕ್ಲೀನ್ ಮಾಡೋರಿಲ್ಲ. ಅದೇ ನೀರು ಎಲ್ಲ ಉಪಯೋಗಿಸಿ ಅದೇ ನೀರೇ ಕುಡಿತಿದ್ದ ಜನ. ಅದನ್ನ ಯಾರು ಕೇಳೋಂಥವ್ರು ಯಾರಿಲ್ಲ ಇಲ್ಲಿ. ಮತ್ತು ನೀವು ಆ ಮ್ಯಾಲಿನ ಅಧಿಕಾರಿಗಳು ಬಂದೆಲ್ಲ ನೋಡಿ ಇಲ್ಲಿ ಮಕ್ಕಳು ತೊಂದರೆ. ಈ ಸ್ಕೂಲ್ ಅದು ಪಕ್ಕದಲ್ಲಿ. ಈ ಸ್ಕೂಲ್ ಮಕ್ಕಳು ಮತ್ತು ಅಕಸ್ಮಾತ್ ಅವ್ರು ನಾಳೆ ಬೆತ್ತು ಅಂತಂದರೆ ಸರ್ ಇದು ಕಟ್ಟಿ 33 ವರ್ಷ ಆಯ್ತು ಸರ್ ಇದು ಕಟ್ಟಿ. ಇದಕ್ಕೆ ಟ್ಯೂಬ್ ಹಚ್ಚ ಕಲರ್ ಹೊಡೆದು ಬಿಲ್ ಹಚ್ಕೊಂಡು ತಿಂದು ಆ ಕಡೆ ಆಗ್ಯಾರ. ತಿರುಗಿ ಮತ್ತೆ ಬಂದಿಲ್ಲ. 4 ಪಾರಿವಾಳ ಬಿದ್ದು ಸತ್ತೋಯ್ತು ಇದ್ರಲ್ಲಿ ಟ್ಯಾಂಕಿಲ್ಲ. ಯಾರು ಕ್ಲೀನ್ ಮಾಡೋರಿಲ್ಲ. ಅದೇ ನೀರು ಎಲ್ಲ ಉಪಯೋಗಿಸಿ ಅದೇ ನೀರೇ ಕುಡಿತಿದ್ದ ಜನ. ಅದನ್ನ ಯಾರು ಕೇಳೋಂಥವ್ರು ಯಾರಿಲ್ಲ ಇಲ್ಲಿ. ಮತ್ತು ನೀವು ಆ ಮ್ಯಾಲಿನ ಅಧಿಕಾರಿಗಳು ಬಂದೆಲ್ಲ ನೋಡಿ ಇಲ್ಲಿ ಮಕ್ಕಳು ತೊಂದರೆ. ಈ ಸ್ಕೂಲ್ ಅದು ಪಕ್ಕದಲ್ಲಿ. ಈ ಸ್ಕೂಲ್ ಮಕ್ಕಳು ಮತ್ತು ಅಕಸ್ಮಾತ್ ಅವ್ರು ನಾಳೆ ಬೆತ್ತು ಅಂತಂದರೆ ಸರ್ ಇದು ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಾದಂತಹ ಉಮೇಶ್ ಮುದ್ನಾಳ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ದೃಶ್ಯದಲ್ಲಿ ನೋಡಿದ್ವಿ, ಆ ಟ್ಯಾಂಕರ್ ನೋಡಿದ್ರೆ ಗೊತ್ತಾಗುತ್ತೆ 30-35 ವರ್ಷದಿಂದ ಹಿಂದೆ ಕಟ್ಟಿರೋದು ಅಂತ ಹೇಳಿ. ಏನು ಸುಣ್ಣ ಬಣ್ಣ ಬೇರೆ ಬರೆದು ಬಿಟ್ಟಿದ್ದಾರಲ್ಲ, ಯಾವ ಕಾರಣಕ್ಕೆ? ಕಡೆ ಪಕ್ಷ ಹೊಸದೊಂದು ಟ್ಯಾಂಕರ್ ಆದ್ರೂ ನಿರ್ಮಾಣ ಮಾಡ್ಬೋದಿತ್ತಲ್ಲ ಉಮೇಶ್ ಅವರೇ? ಮೇಡಮ್, ಇವಾಗ ಅಲ್ಲಿ ಅಂಗನವಾಡಿ ಕೇಂದ್ರ ಅಲ್ಲೇ ಅದ. ಪ್ರಾಥಮಿಕ ಶಾಲೆ ಕೂಡ ಅಲ್ಲೇ ಅದ. ಅದೇ ಆವರಣದಲ್ಲಿ ಫಸ್ಟ್ನೇದು ಟ್ಯಾಂಕ್ ನಿರ್ಮಾಣ ಮಾಡ್ಬಾರ್ದು ಮಾಡ್ಯಾರ. ಇಂದ 33 ವರ್ಷದಿಂದ ಮಾಡ್ಲಿ. ಅಟ್ಲೀಸ್ಟ್ ಶಿಥಿಲಗೊಂಡು ಬಿರುಕು ಬಿಟ್ಟದೆಲ್ಲ ಇಂಜಿನ್ ಇವೆಲ್ಲ ನನಗ ಸಂಬಂಧಪಟ್ಟರೆ ಗ್ರಾಮಸ್ಥರು ಸಂಬಂಧಪಟ್ಟರೆ ಗಮನಕ್ಕೆ ತಂದ್ರು ಕೂಡ ಯಾರು ಎಚ್ಚೆತ್ಕೊಳ್ಳದೆ ಈ JJM ಏನಾಗಿತ್ತು ಹಿಂದೆ 2023 254 ಕೋಟಿ ಕುಡಿಯ ನೀರಿಂದ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿತ್ತು. ಅದು ಎಲ್ಲ ಊರಿಗೆ ಮಾಡ್ಲಕ್ ಹೋಗಿ ಏನಾಗತ್ತೆ, ಇವ್ರು ಯಾರು ಸ್ಥಳೀಯ PDO, ಈ ತಾಲೂಕ್ ಪಂಚಾಯತ್ EO, ವಾಟರ್ ಸಪ್ಲೈ, JEW ಎಲ್ಲರೂ ಸೇರಿ ಏನಾಗಿದೆ ಅಂದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಿಕೇಸಿ ಅದೇ ಟ್ಯಾಂಕಿಗೆ ಏನದ ಲಪ್ಪ ಮಾಡೋದ್ಗೇಸಿ ತೂಕ್ ಪಾಲಿಸ್ ಮಾಡಿ ಕಲರ್ ಮಾಡಿ ಕನೆಕ್ಷನ್ ಕೊಡ್ಲಕ್ ಹೊಂಟ್ರ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದ್ರು. ನಾನು ಅಲ್ಲಿ ಹೋಗಿ ನೋಡ್ತೀನಿ, ಕೆಳಗೆ ಚಂದ ಕಾಣತ್ರಿ, ಒಳಗಡೆ ಏನಿಲ್ಲ, ರಾಡ್ ತೇಲ್ಬಿಟ್ಟವ. ಎರಡನೇದು ಮ್ಯಾಗನ ಟಾಪ್ ಏನಿರ್ತಲ್ರಿ ಅದೆಲ್ಲ ಉಚ್ಚಿ ಬಿದ್ದದ. ಅದ್ರ ಪಾರಿವಾಳ ಕಚ್ಚಾಡಿ ಬಿದ್ದು ಸತ್ತೋಗ್ಯಾವ, ಕೋತಿ ಸತ್ತೋಗ್ಯಾವ. ಆ ನೀರ್ ಕುಡ್ದು ಕಲುಷಿತ ನೀರ್ ಕುಡ್ದು ನಾಳೆಗೆ ಯಾರನ್ನ ಸತ್ತರ. ಈಗಾಗಲೇ ಆ ಗುರುಮುಡ್ಕಲ್ ಮತ ಸೇರಿ 4-5 ಕಲುಷಿತ ನೀರ್ ಕಡೆ 4-5 ಮಂದಿ ಸತ್ತಾರ. ಆದ್ರೂ ಕೂಡ ಜಿಲ್ಲಾಡಳಿತ ಇನ್ನೇ ಎಚ್ಚೆತ್ತುಕೊಂಡಿಲ್ಲ. ಇದಕ್ಕೆ ನೇರ ಹೊಣೆಗಾರರು ತಾಲೂಕ್ ಪಂಚಾಯತ್ EO ಪ್ಲಸ್ PDO ಮತ್ತೆ ವಾಟರ್ ಸಪ್ಲೈ JEW ಇವ್ರು 4 ಮಂದಿ ಕಾರಣರಿಗೆ ತಕ್ಷಣ ಅದನ್ನ ತೆರವುಗೊಳಿಸ್ಬೇಕು, ನೆಲ ಸಮಗೊಳಿಸ್ಬೇಕು. ಮತ್ತೆ ಮುಂದೆ ಯಾರಿಗೂ ತೊಂದರೆ ಆಗಲ್ಲ ಅಂದ್ರೆ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನಾಳೆಗೆ ಅದಕ್ಕೆ ಏನಾಯ್ತು ಕಲುಷಿತ ನೀರ್ಲಿಂದ ಏನ್ ಹಾಕಿದ್ರೆ ಇದಕ್ಕೆ ನೇರ ಹೊಣೆಗಾರ ಇವ್ರೇ ಆತ. ಇವ್ರ ಮ್ಯಾಗ ಕೇಸ್ ಮಾಡ್ಬೇಕಂತಕ್ಕಂಥದ್ದು ನಾನು ನಿರ್ಧಾರ ತಗೊಂಡಿನಿ. ರೈಟ್ ಉಮೇಶ್ ಅವರೇ, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.